ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಸಾವು ಕರುನಾಡನ್ನ ದುಃಖದ ಕಡಲಲ್ಲಿ ತೇಲಿಸಿದೆ. ಒಬ್ಬ ಅದ್ಭುತ ಕಲಾವಿದನನ್ನ ಚಿಕ್ಕ ವಯಸ್ಸಿನಲ್ಲೇ ನಾವು ಕಳೆದುಕೊಂಡಿದ್ದೇವೆ. ಇವರ ಸಾವು ಕೇವಲ ಇವರ ಕುಟುಂಬ ಮಾತ್ರ ಅಲ್ಲ, ಇಡೀ ಕನ್ನಡಿಗರಿಗೆ ನಷ್ಟ. ಇವರು ಕಾಂತಾರ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ. ಸಾಯುವ ದಿನ ಕೂಡ ಕಾಂತಾರ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಎಲ್ಲೋ ಒಂದ್ ಕಡೆ ಕಾಂತಾರ ಮತ್ತು ಇವರ ಸಾವಿಗೆ ಸಂಬಂಧ ಇದೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ನಡುವೆ ರಿಷಬ್ ಶೆಟ್ಟಿ ಮೇಲೆ ಮತ್ತೊಂದು ಆರೋಪ ಕೂಡ ಕೇಳಿ ಬಂದಿದೆ. ರಿಷಬ್ ಸೂತಕದಲ್ಲೂ ಶೂಟಿಂಗ್ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಕೂಡ ಬರ್ತಾ ಇದೆ. ಈ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಕಾಂತಾರ ಇದು ಕನ್ನಡ ಚಿತ್ರರಂಗದ ಕೀರ್ತಿ ಹೆಚ್ಚಿಸಿದ ಬ್ಲಾಕ್ ಬಾಸ್ಟರ್ ಚಿತ್ರ. 16 ಕೋಟಿ ರೂಪಾಯಿ ಬಜೆಟ್ನಲ್ಲಿ ತಯಾರಾಗಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿ 400 ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾವಿದು. ಕರಾವಳಿಯ ಪ್ರಸಿದ್ಧ ಪಂಜುರ್ಲಿ ದೈವಶಕ್ತಿಯ ಸುತ್ತ ಹೆಣೆದ ಈ ಚಿತ್ರ ದೇಶ ವಿದೇಶದಲ್ಲೂ ಭಾರಿ ಮನ್ನಣೆ ಗಳಿಸಿತ್ತು. ಕರಾವಳಿಯ ಸೌಂದರ್ಯವನ್ನ ಜಗತ್ತಿಗೆ ತೋರಿಸಿತ್ತು. ಅಪಾರ ಸಿನಿಪ್ರಿಯರ ಮೆಚ್ಚುಗೆಗೆ ಪಾತ್ರವಾಗಿದ್ದ ಸಿನಿಮಾ ಈಗ ತನ್ನ ಮತ್ತೊಂದು ಭಾಗದೊಂದಿಗೆ ಪ್ರೇಕ್ಷಕರನ್ನ ರಂಜಿಸಲು ಸಜ್ಜಾಗಿದೆ. ಆದರೆ ಸೆಟ್ಟೇರಿದ ದಿನದಿಂದಲೂ ಅಡೆತಡೆಗಳು ತಪ್ಪುತ್ತಿಲ್ಲ. ಆರೋಪಗಳೇ ಕೇಳಿ ಬರ್ತಿವೆ. ಸಾಕಷ್ಟು ಅವಘಡಗಳು ಕೂಡ ನಡೆದಿದ್ದು ರಿಷಬ್ ಶೆಟ್ಟಿ ಮೇಲೆ ಆರೋಪವೊಂದು ಕೇಳಿ ಬಂದಿದೆ. ಸೂತಕದಲ್ಲಿ ಶೂಟಿಂಗ್ ಬೇಕಿತ್ತ? ರಾಕೇಶ್ ಪೂಜಾರಿ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ಹುಟ್ಟೂರು ಉಡುಪಿ ಬಳಿಯ ನಿಟ್ಟೆ ಗ್ರಾಮಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ದೂರದೂರಿನಿಂದ ಅವರ ಸ್ನೇಹಿತರು ಆಗಮಿಸಿದ್ರು. ಆದರೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಶೂಟಿಂಗ್ನಲ್ಲಿ ಭಾಗವಹಿಸಿ ತಮ್ಮ ಭಾಗದ ಚಿತ್ರೀಕರಣ ಮುಗಿಸಿ ಮರಳ್ತಾ ಇದ್ದಂತೆ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ನಿಧನರಾದರು. ಅವರ ನಿಧನದ ಸುದ್ದಿ ಗೊತ್ತಾದರೂ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಮಾತ್ರ ಅಂತ್ಯಕ್ರಿಯೆಗೆ ಹೋಗಿಲ್ಲ. ಇದೀಗ ಶೆಟ್ರ ಅನುಪಸ್ಥಿತಿಯೇ ಕೆಲವರ ಬೇಸರಕ್ಕೆ ಕಾರಣವಾಗಿದೆ. ನಿಮಗೆ ಅಮಾಯಕ ಜೀವಕ್ಕಿಂತ ಸಿನಿಮಾನೇ ಹೆಚ್ಚಾಯ್ತೇನು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕಮೆಂಟ್ ಹಾಕ್ತಾ ಇದ್ದಾರೆ. ಕನ್ನಡದ ರಿಯಾಲಿಟಿ ಶೋ ಲೋಕದಲ್ಲಿ ತಮ್ಮ ಕಾಮಿಡಿ ಮೂಲಕವೇ ನೋಡುಗರ ಮೊಗದಲ್ಲಿ ನಗು ಉಕ್ಕಿಸುತ್ತಿದ್ದವರಲ್ಲಿ ರಾಕೇಶ್ ಪೂಜಾರಿ ಕೂಡ ಒಬ್ರು. ತಮ್ಮ ಬಾಡಿ ಲ್ಯಾಂಗ್ವೇಜ್, ಆಡುವ ಮಾತಿನ ಮೂಲಕವೇ ಎದುರಿಗಿದ್ದವರನ್ನ ಬರಸೆಳೆಯುವ ತಾಕತ್ತು ರಾಕೇಶ್ ಪೂಜಾರಿ ಅವರಿಗಿತ್ತು. ಆ ಕಾರಣಕ್ಕೆ ಕಡಿಮೆ ಅವಧಿಯಲ್ಲಿ ಅಪಾರ ಜನರಿಗೆ ಹತ್ತಿರವಾಗಿದ್ದರು. ಯಾವ ಗಾಡ್ ಫಾದರ್ ಹಂಗಿಲ್ಲದೆ ಬಣ್ಣದ ಲೋಕದಲ್ಲಿ ಮಿಂಚಬೇಕು ಅನ್ನೋ ಒಂದು ಕಾರಣಕ್ಕೆ ಬೆಂಗಳೂರಿನ ಬಸ್ ಹತ್ತಿದ್ದ ರಾಕೇಶ್ ಕಾಮಿಡಿ ಕಿಲಾಡಿಗಳ ಮೂಲಕ ಕರುನಾಡಿನ ಗಮನ ಸೆಳೆದು ಸೀಸನ್ 3ನ ವಿನ್ನರ್ಸ್ ಆಗಿ ಹೊರಹೊಮ್ಮಿದ್ರು. ಆದರೆ ವಿಧಿಯಾಟ ಅಷ್ಟು ಬೇಗ ಅವರನ್ನ ತನ್ನ ತೆಕ್ಕೆಗೆ ಪಡೆದುಕೊಂಡಿತ್ತು. ಹೃದಯಘಾತದಿಂದ ನಮ್ಮನ್ನ ಅಗಲಿದ್ದಾರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ಪಟ್ಟ ಅಲಂಕರಿಸಿದ ಬಳಿಕವೂ ಹಲವು ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ರು ರಾಕೇಶ್ ಪೂಜಾರಿ. ಇನ್ನೇನು ಚಂದನವನದಲ್ಲಿ ನಟನಾಗಿ ಮಿಂಚಬೇಕು ಎನ್ನುವಾಗಲೇ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ನಟಿಸುವ ಅವಕಾಶ ರಾಕೇಶ್ಗೆ ಒಲಿದು ಬಂದಿತ್ತು. ಉದ್ದಗಡ್ಡದ ಲುಕ್ನಲ್ಲಿ ಒಂದೊಳ್ಳೆಯ ಪಾತ್ರದಲ್ಲಿಯೂ ಕಾಣಿಸಿಕೊಂಡಿದ್ರು. ಇನ್ನೇನು ಈ ಸಿನಿಮಾ ಮೂಲಕ ತಮ್ಮ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ಸಿಗಲಿದೆ ಎನ್ನುತ್ತಿರುವಾಗಲೇ ಅಕಾಲಿಕವಾಗಿ ನಿಧನರಾದರು ರಾಕೇಶ್ ಪೂಜಾರಿ. ರಾಕೇಶ್ ಪೂಜಾರಿ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಕಾಮಿಡಿ ಕಿಲಾಡಿಗಳು ಶೋನ ಬಹುತೇಕ ಸ್ನೇಹಿತರು ಉಡುಪಿ ಬಳಿಯ ನಿಟ್ಟೆ ಗ್ರಾಮಕ್ಕೆ ದೌಡಾಯಿಸಿದ್ರು. ಅಗಲಿದ ಸ್ನೇಹಿತನನ್ನ ಕೊನೆ ಬಾರಿ ಕಣ್ತುಂಬಿಕೊಳ್ಳಲು ಕಾಮಿಡಿ ಕಿಲಾಡಿಗಳು ಶೋನ ಯೋಗರಾಜ್ ಭಟ್, ರಕ್ಷಿತಾ ಪ್ರೇಮ್, ಆಂಕರ್ ಅನುಶ್ರೀ ಸೇರಿ ಸೂರಜ್, ಶಿವರಾಜ್ ಕೆಆರ್ಪೇಟೆ, ನಯನ, ಬಿಗ್ ಬಾಸ್ ಖ್ಯಾತಿಯ ಧನರಾಜ್ ಆಚಾರ್ಯ, ಹಿತೇಶ್, ತುಕಾಲಿ ಸಂತೋಷ್, ಐಶ್ವರ್ಯ, ಮಜಾ ಟಾಕೀಸ್ ಖ್ಯಾತಿಯ ಜಗ್ಗಪ್ಪ, ಸುಷ್ಮಿತಾ ದಂಪತಿ, ಕೊರಿಯೋಗ್ರಾಫರ್ ರುಗ್ಗು ಸೇರಿ ಸಾಕಷ್ಟು ಜನ ಆಗಮಿಸಿದ್ರು. ಆದರೆ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲೇ ನಟಿಸುತ್ತಿದ್ದ ರಾಕೇಶ್ ಪೂಜಾರಿ ಅಂತ್ಯಕ್ರಿಯೆಗೆ ಅದೇ ಚಿತ್ರದ ನಾಯಕ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ಆಗಮಿಸಲಿಲ್ಲ. ಇದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ನ್ಯಾಯನ ಶೆಟ್ರೆ ನೀವೇ ಹೇಳಿ ಎಂದು ಆಕ್ರೋಶ. ಕೆಲವು ಟ್ರೋಲ್ ಪೇಜ್ಗಳು ಈ ಬಗ್ಗೆ ಆಕ್ರೋಶವನ್ನು ಹೊರಹಾಕಿವೆ. ಪೇಜ್ನಲ್ಲಿ ರಾಕೇಶ್ ಪೂಜಾರಿ ನಿಧನದ ವಿಚಾರದಲ್ಲಿ ನಟ ರಿಷಬ್ ಶೆಟ್ಟಿ ಅವರ ನಡೆಯನ್ನ ಖಂಡಿಸಿ ನೀನೆಂತ ನಿರ್ದೇಶಕನಯ್ಯ ಎಂದು ಪೋಸ್ಟ್ ಹಂಚಿಕೊಳ್ಳಲಾಗಿದೆ. ನ್ಯಾಯನ ಶೆಟ್ರೆ ನೀವೇ ಹೇಳಿ, ರಾಕೇಶನ ಅಂತ್ಯ ಸಂಸ್ಕಾರಕ್ಕೆ ಬರುವಷ್ಟು ಕಿಂಚಿತ್ತು ಸಮಯವೂ ನಿಮ್ಗಿಲ್ವಾ? ಅಮಾಯಕನ ಜೀವಕ್ಕಿಂತ ಸಿನಿಮಾವೇ ಹೆಚ್ಚಾಯ್ತೇನು ಎಂದು ಅದಕ್ಕೆ ಕ್ಯಾಪ್ಷನ್ ನೀಡಿದ್ದಾರೆ. ಈ ಪೋಸ್ಟ್ಗೆ ಸಾಕಷ್ಟು ಮಂದಿ ಕಮೆಂಟ್ ಮಾಡಿದ್ದು ರಿಷಬ್ ಶೆಟ್ಟಿ ಅವರ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಿನಿಮಾದ ಕಲಾವಿದ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ರೂ ಶೂಟಿಂಗ್ ಮುಂದುವರಿಸಿದ ಚಿತ್ರತಂಡವೊಂದರ ವಿರುದ್ಧ ಪ್ಯಾಂಕು ಹಿತೇಶ್ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಸಿನಿಮಾ ಅಂದವರು ಅವರ ಸಿನಿಮಾದಲ್ಲಿ ಕೆಲಸ ಮಾಡಿದ ಕಲಾವಿದ ಇನ್ನಿಲ್ಲ ಎಂದಾಗ ಅವರು ಮಾಡಿದ್ದು ಸಂತಾಪವಲ್ಲ, ಬದಲಿಗೆ ಶೂಟಿಂಗ್ ಎಂಥ ವ್ಯವಸ್ಥೆ, ಕಮರ್ಷಿಯಲ್ ಮೈಂಡ್, ಕಲಾವಿದನಿಗೆ ಬೆಲೆ ಇಲ್ಲ, ಮಿಸ್ ಯು ರಾಕಿ ಎಂದು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ಕಲಾವಿದ ಪ್ಯಾಂಕು ಹಿತೇಶ್ ಬರೆದುಕೊಂಡಿದ್ದಾರೆ.
ಸೋಷಿಯಲ್ ಮೀಡಿಯಾದಲ್ಲಿ ಕಟು ಟೀಕೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲಿ ದುಡ್ಡಿಗೆ ಮಾತ್ರ ಬೆಲೆ, ಜೀವಕ್ಕಿಲ್ಲ. ಒಂದು ಒಳ್ಳೆಯ ಸಂದೇಶ ಕೊಟ್ಟರೆ ಪ್ರಪಂಚಕ್ಕೆ ಎಲ್ಲರೂ ಬ್ಯುಸಿ ಇರಬಹುದು, ಆದರೆ ಬೆಂಗಳೂರಿನಿಂದ ನೋಡಲು ಬಂದಿದ್ದಾರೆ, ಆದರೆ ಇವರು ಮಂಗಳೂರಿನಲ್ಲೇ ಇದ್ದಾರೆ, ಇವರಿಗೆ ನೋಡಲು ಬರಲು ಆಗಲಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಣದ ಮುಂದೆ ಹೆಣಕ್ಕೆ ಬೆಲೆ ಇಲ್ಲ. ರಿಷಬ್ ಶೆಟ್ಟಿಯನ್ನ ಬೈಕಾಟ್ ಮಾಡಿ, ಅವರ ಸಿನಿಮಾವನ್ನು ಬೈಕಾಟ್ ಮಾಡಿ. ಕೆಲಸ ಮುಗಿದ ಮೇಲೆ ಹಾಗೆ ಹಣ ಅಂತ ಹೇಳಿದರೆ ಹೆಣ ಕೂಡ ಬಾಯಿ ಬಿಡುತ್ತದೆ. ಈಗ ಕರುಣೆ ಇಲ್ಲ, ಹಣವೇ ದುನಿಯಾ. ಅಣ್ಣನಿಗೆ ಫೇಮ್ ಬಂದ ಮೇಲೆ ನೆಲ ಕಾಣಿಸ್ತಿಲ್ಲ ಅನ್ನೋ ಕಮೆಂಟ್ಗಳು ಹಾಕ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಂತಾಪ ಸೂಚಿಸಿದ್ದ ಶೆಟ್ರು. ಅಂತ್ಯ ಸಂಸ್ಕಾರಕ್ಕೆ ಬಾರದ ರಿಷಬ್ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲೇ ಅಗಲಿದ ರಾಕೇಶ್ ಪೂಜಾರಿಗೆ ಸಂತಾಪವನ್ನು ಸೂಚಿಸಿದ್ರು. ನೀನು ನನ್ನ ಮನಸ್ಸಿನಲ್ಲಿ ಎಂದೆಂದಿಗೂ ಒಬ್ಬ ಅದ್ಭುತ ಕಲಾವಿದ. ಕಾಂತಾರ ಸಿನಿಮಾದಲ್ಲಿ ನಿನ್ನ ಪಾತ್ರ ಹಾಗೂ ಅದನ್ನು ನಿರ್ವಹಿಸುವಾಗ ನಿನ್ನ ಮುಖದಲ್ಲಿ ನಗು ನನ್ನ ಕಣ್ಣಲ್ಲಿ ಎಂದೆಂದಿಗೂ ಶಾಶ್ವತ. ಕಲಾವಿದ ವರ್ಗಕ್ಕೆ ಇದೊಂದು ತುಂಬಲಾರದ ನಷ್ಟ. ಮತ್ತೆ ಹುಟ್ಟಿ ಬಾ ಗೆಳೆಯ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ದೇವರು ಈ ಆಘಾತವನ್ನು ಸಹಿಸುವ ಶಕ್ತಿ ನಿನ್ನ ಕುಟುಂಬಕ್ಕೆ ಕೊಡಲಿ ಎಂದಿದ್ರು. ಆದರೆ ರಿಷಬ್ ಅವರು ಕೊನೆ ಬಾರಿಗೆ ಮುಖ ನೋಡೋಕೆ ಬಂದಿಲ್ಲ ಅನ್ನೋ ಬಗ್ಗೆ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ. ಆದರೆ ಶೂಟಿಂಗ್ ಪ್ಯಾಕಪ್ ಮಾಡುವುದು ಅಷ್ಟು ಈಸಿ ಅಲ್ಲ. ಸಾಕಷ್ಟು ಬಂಡವಾಳ ಹಾಕಿರ್ತಾರೆ ಅನ್ನೋ ಬಗ್ಗೆ ಕೂಡ ಇನ್ನೊಂದು ವಲಯದಲ್ಲಿ ಕೇಳಿ ಬರ್ತಿರುವ ಮಾತು. ಕಾಂತಾರಗೆ ವಿಘ್ನಗಳ ಮೇಲೆ ವಿಘ್ನ. ಕಾಂತಾರ 1 ವಿಘ್ನಗಳ ಮೇಲೆ ವಿಘ್ನ ಎದುರಾಗ್ತಾ ಇದೆ. ಚಿತ್ರದಲ್ಲಿ ನಟಿಸಿದ್ದ ರಾಕೇಶ್ ಪೂಜಾರಿ ಇತ್ತೀಚೆಗೆ ಹೃದಯಾಘಾತದಿಂದ ನಿಧನರಾದರು. ಅದಕ್ಕೂ ಮುನ್ನ ಜೂನಿಯರ್ ಆರ್ಟಿಸ್ಟ್ MF ಕಪಿಲ್ ನದಿಯಲ್ಲಿ ಮುಳುಗಿ ಕೊನೆ ಉಸಿರೆಳೆದಿದ್ರು. ಕಲಾವಿದರಿದ್ದ ಬಸ್ ಅಪಘಾತಕ್ಕೊಳಗಾಗಿತ್ತು. ಸುಂಟರ ಗಾಳಿಗೆ ಬೃಹತ್ ಸೆಟ್ ಒಂದು ಧ್ವಂಸಗೊಂಡಿತ್ತು. ಕುಂದಾಪುರದಲ್ಲಿ ಬೃಹದಾಕಾರದ ಸೆಟ್ಗಳನ್ನು ಹಾಕಲಾಗಿತ್ತು. ಆದರೆ ಕೋಟಿ ರೂಪಾಯಿ ಖರ್ಚು ಮಾಡಿದ ಸೆಟ್ ಸುಂಟರ ಗಾಳಿಗೆ ಧ್ವಂಸಗೊಂಡಿತ್ತು. ಇದು ನಿರ್ಮಾಣ ಸಂಸ್ಥೆಗೆ ಹೊಡೆತ ಅಂತಲೇ ಹೇಳಲಾಗ್ತಾ ಇದೆ. ಇಂಥ ಘಟನಾವಳಿಗಳ ಬೆನ್ನಲ್ಲೇ ಹಾಸನದ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಶೂಟಿಂಗಿಗಾಗಿ ಪರಿಸರ ಹಾಳು ಮಾಡುವ ಸ್ಫೋಟಕ ವಸ್ತುಗಳ ಬಳಕೆ ಮಾಡಲಾಗಿದೆ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು ಚಿತ್ರತಂಡದ ವಿರುದ್ಧ. ಹೀಗೆ ಸ್ಫೋಟಕಗಳು ವನ್ಯಜೀವಿಗಳಿಗೆ ಸಮಸ್ಯೆ ಉಂಟು ಮಾಡ್ತಿವೆ, ಇದು ನಿಯಮ ಬಾಹಿರ ಎಂದು ದೂರಲಾಗಿತ್ತು. ಇವೆಲ್ಲ ಚಿತ್ರತಂಡ ಎದುರಿಸಿದ ಸಂಕಷ್ಟಗಳು. ಇಂಥ ದುರ್ಘಟನೆಗಳು ಕಾಂತಾರ ಅಧ್ಯಾಯ 1 ಶೂಟಿಂಗ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಆದರೆ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ ಆಗಲಿ, ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರಾಗಲಿ ಈ ವಿಘ್ನಗಳ ಬಗ್ಗೆ ಎಲ್ಲೂ ಮಾತನಾಡಿಲ್ಲ. ಇದಕ್ಕೆ ಬದಲಾಗಿ ದೈವದ ಮೊರೆ ಹೋಗ್ತಾ ಇದ್ದಾರೆ. ಒಟ್ನಲ್ಲಿ ಕಾಂತಾರ 1ಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದ್ದು, ರಿಷಬ್ ಶೆಟ್ಟಿ ಪರ ಒಂದಷ್ಟು ಜನ ಮಾತನಾಡಿದ್ರೆ ಮತ್ತೊಂದಷ್ಟು ಜನ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಕಾಂತಾರದ ಈ ಅವಘಡ ಇನ್ನಾದರೂ ನಿಲ್ಲಲಿ ಅನ್ನೋದು ನಮ್ಮ ಅನಿಸಿಕೆ. ಯಾಕಂದ್ರೆ ಇದು ಕನ್ನಡದ ಸಿನಿಮಾ. ಈ ಸಿನಿಮಾ ಯಶಸ್ಸು ಕಂಡ್ರೆ ಕನ್ನಡ ಗೆದ್ದಂತೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.